ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿಯಲಿದೆ. ಮುಂಗಾರು ಮಳೆ ಅವಧಿಗೂ ಮುನ್ನವೇ ಶುರುವಾಗುತ್ತೆ ಅಂತ ಕೇರಳ ಕರಾವಳಿಗೆ ಅಪ್ಪಳಿಸುವಂತ ಮಾನ್ಸೂನ್ ನಿಂದಾಗಿ ಈ ರೀತಿಯಾಗಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿಯುತ್ತೆ. ಅದರಲ್ಲೂ ಕೂಡ ಅವಧಿಗೂ ಮುನ್ನಾನೇ ಮುಂಗಾರು ಮಳೆ ಶುರುವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿ 4 ದಿನ ಮೊದಲೇ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಆಗಿದೆ. ಸಾಮಾನ್ಯವಾಗಿ ಜೂನ್ 1ರಂದು ಕೇರಳ ಪ್ರವೇಶ ಮಾಡ್ತಾ ಇದ್ದಂತ ಮುಂಗಾರು ಈ ಬಾರಿ ಬೇಗ ಎಂಟ್ರಿ ಆಗಿರೋದ್ರಿಂದ ಮುಂಗಾರು ಮಳೆ ಯಥೇಚ್ಛವಾಗಿ ಆಗುತ್ತೆ, ಬೇಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಲೆಕ್ಕಾಚಾರ ಶುರುವಾಗಿದೆ. ಈ ಬಾರಿ ಮೇ 27ಕ್ಕೆ ಕೇರಳಕ್ಕೆ ಅಪ್ಪಳಿಸುತ್ತೆ ಮಾನ್ಸೂನ್. ಜೊತೆಗೆ 3-4 ದಿನಗಳಲ್ಲಿ ಬಂಗಾಳ ಕೊಲ್ಲಿಯನ್ನು ಆವರಿಸುತ್ತೆ ಮುಂಗಾರು. ಹೀಗಾಗಿ ಮಳೆ ಯಥೇಚ್ಛವಾಗುತ್ತೆ ಮತ್ತೆ ಬೇಗ ಶುರುವಾಗುತ್ತೆ ಮುಂಗಾರು ಅನ್ನುವಂಥ ಮಾಹಿತಿ ಭಾರತೀಯ ಹವಾಮಾನ ಇಲಾಖೆಯಿಂದ ಹೊರಬಿದ್ದಿದೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಯಾವ ರೀತಿ ಮಳೆ ಸುರಿತಾ ಇದೆ, ಏನೇನು ಅವಾಂತರಗಳಾಗ್ತಿವೆ ಅವುಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಈ ಬಾರಿ ಮುಂಗಾರು ಅವಧಿಗೂ ಮುನ್ನವೇ ಶುರುವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ.